ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಬಂಧುಗಳಿಗೂ ನಮಸ್ಕಾರ. JEE ಮೈನ್ಸ್ 2023ರ ಬೇಸಿಕ್ ಟ್ರಿಗ್ನಾಮೆಟ್ರಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನಾನು ಆ್ಯಸ್ ಯೂಶುವಲ್ ಒಂದು ಸಿಂಪಲ್ ಆಗಿರೋ ಕಾನ್ಸೆಪ್ಟನ್ನು ನಿಮಗೆ ಕಲಿಸ್ತಾ ಇದ್ದೀನಿ. ವಾಟ್ ಈಸ್ ಸೈನ್ ಆಫ್ 3x? ಸೈನ್ 3x ಏನಪ್ಪ? 3 sin x minus 4 sin cube x. Is that correct? Let us take sin x as common. ಏನು ಉಳಿಯುತ್ತೆ? ಏನಾಗುತ್ತೆ ಹೇಳಿ? 3 minus 4 sin square x. Is that correct? ಆದ್ರಿಂದ sin 3x divided by sin x ಏನಾಗುತ್ತೆ ಅಂದರೆ 3 minus 4, ಈ sin square x ಅನ್ನು ನಾನು 1 minus cos square x ಅಂತ ಬರ್ಕೋತೀನಿ. ಇದನ್ನು ಆ್ಯಕ್ಚುಲಿ ನಾವು ಫಸ್ಟ್ ಇಯರ್ PUCಲಿ ಒಂದು ಪ್ರೂಫ್ ಅಂತ ಮಾಡಿದ್ವಿ. ಇರಲಿ, 3 minus 4 plus 4 cos square x. ಹೌದಲ್ವಾ? ಈಸ್ ದಟ್ ಕರೆಕ್ಟ್? ಸೊ ಯು ವಿಲ್ ಗೆಟ್ 4 cos square x minus 1. ಇದು ಆ್ಯಕ್ಚುಲಿ ಫಸ್ಟ್ ಇಯರ್ PUCಯ ಡಿಸ್ಕಷನಲ್ಲಿ ಬಂದಂಥ ಒಂದು ಸಿಂಪಲ್ ಆಗಿರುವಂಥ ಪ್ರೂಫು. sin 3x by sin x is equal to 4 cos square x minus 1. ಇದು ತುಂಬ ಫೆಮಿಲಿಯರ್ ಕಾನ್ಸೆಪ್ಟು, ಗೊತ್ತಿರುವಂಥದ್ದು. ಇದು ಫಸ್ಟ್ PUC ಹುಡುಗರೆ ಮಾಡುವಂಥದ್ದು. ಇದು ಭಾಳ ಸರಳವಾಗಿರುವಂಥ ಒಂದು ಕಾನ್ಸೆಪ್ಟ್. ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈಗೊಂದು ಕ್ವಶನನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ ಪ್ರಶ್ನೆ ಹೀಗಿದೆ ನೋಡಿ. ದ ವ್ಯಾಲ್ಯೂ ಆಫ್ 36 ಟೈಮ್ಸ್ 4 cos square of 9 degree minus 1, 4 cos square of 27 degree minus 1, 4 cos square 81 degree minus 1, 4 cos square 243 degree minus 1. ಏನಪ್ಪ ಇದ್ರ ವ್ಯಾಲ್ಯೂ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಾವೀಗ ಈ ಕಾನ್ಸೆಪ್ಟನ್ನು ಯೂಸ್ ಮಾಡೋಣ. 36ನ್ನು ಹಾಗೆ ಬರೀತಾ ಇದ್ದೀನಿ. 36ನ್ನು ಹಾಗೆ ಬರೆದ್ಮೇಲೆ ಈ ಮೊದಲನೇ ಪದ ಏನಿದೆ, 4 cos square x minus 1 is equal to sin 3x by x. ಹೌದಲ್ವಾ? sin 3x by sin x. sin of 3x. 3 times, ಇದು 9x ಆದರೆ ವಾಟ್ ಈಸ್ 3 times 9? ದಟ್ ಈಸ್ ಈಕ್ವಲ್ ಟು 27. x is equal to 9, ರೈಟ್? ಸೊ ಇವಾಗ sin of 27 ಡಿಗ್ರಿ ಡಿವೈಡೆಡ್ ಬೈ sin of 9 ಡಿಗ್ರಿ. ಒಪ್ಕೋತಿರಲ್ವಾ? ಇದು ಮೊದಲನೇದಾಯಿತು. ಎರಡನೇದು ಏನಾಗುತ್ತೆ? ಇದು ಏನಾಗುತ್ತೆ ಹೇಳ್ತೀರಾ? ರೈಟ್? ಸೈನ್ ಆಫ್ 3 times 27 ಡಿಗ್ರಿ ಅಂದರೆ 81 ಡಿಗ್ರಿ ಡಿವೈಡೆಡ್ ಬೈ ಸೈನ್ ಆಫ್ 27 ಡಿಗ್ರೀಸ್. ಈಸ್ ಇಟ್ ಕರೆಕ್ಟ್? ಈಗ ಮೂರನೇದು ಇದು ಯಾವುದು? 4 cos square 81 ಡಿಗ್ರಿ, ರೈಟ್? ಅಲ್ಲೇನು ಬರೀತೀನಿ? ಸೈನ್ ಆಫ್ 3 times 81 ಡಿಗ್ರಿ ಅಂದರೆ 243 ಡಿಗ್ರಿ ಡಿವೈಡೆಡ್ ಬೈ ಸೈನ್ ಆಫ್ 81 ಡಿಗ್ರೀಸ್. ಈ ಲಾಸ್ಟ್ ಒನ್ ಯಾವುದು? ಇಲ್ಲಿದೆಯಲ್ಲ, ಇದು 4 cos square 243 ಡಿಗ್ರಿ ಮೈನಸ್ 1. ಅದೇನಾಗುತ್ತೆ? ಸೈನ್ ಆಫ್ 243 ಇಂಟು 3, 24, 720, 3 ಇಂಟು 3, 9, 729 ಡಿಗ್ರಿ ಡಿವೈಡೆಡ್ ಬೈ ಸೈನ್ ಆಫ್ 243 ಡಿಗ್ರೀಸ್. Do you agree with me? Sin 27 cancels. Sin 81 degree cancels. Sin 243 cancels. But what about sin of 729 degrees and sin 9 degrees? Sin of 729 degree is a sin of 2 times 360, that is 720 degree plus 9 degree, which is in first quadrant. Therefore, that is equal to sin 9 degrees. So that clearly says sin 9 degree cancels with sin 729 degree because both are equal. That is equal to 36. ನೋಡಿ, ಎಷ್ಟು ಸಿಂಪಲ್ ಆಗಿರುವಂಥ ಒಂದು ಕಾನ್ಸೆಪ್ಟು, ಎಷ್ಟು ಈಸಿ ಕಾನ್ಸೆಪ್ಟು. ಬಹುಶಃ ನಿಮಗೆ ಈ ಕಾನ್ಸೆಪ್ಟು ಇಷ್ಟ ಆಗಿದೆ, ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. JEE ಪ್ರಶ್ನೆಗಳು ಕಠಿಣ ಏನೂ ಅಲ್ಲ ಅಲ್ವಾ? ಇದು ನಮ್ಮದು ದೀವಿಗೆ ಸಂಸ್ಥೆ. ನಮ್ಮ ದೂರವಾಣಿ ಸಂಖ್ಯೆ 8762424646. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಎನ್ಕರೇಜ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.
ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.